ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ SR ಡೆವಲಪರ್ ಜೊತೆಗೆ ಕೈ ಜೋಡಿಸಿ. SR ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಎಲ್ಲ ತಿಳಿದಿರುವಂತೆ ಸವಿತಾ ಮಹರ್ಷಿಯವರು ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ಒಬ್ಬ ವ್ಯಕ್ತಿ. ಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ 4 ವೇದಗಳೇನಿದ್ದಾವೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ. ಅದರಲ್ಲಿ ಸಾಮವೇದವನ್ನು ಇವರೇ ರಚನೆ ಮಾಡಿದ್ರು ಅಂತಕ್ಕಂಥದ್ದು ಪುರಾಣದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಮತ್ತು ಐತಿಹಾಸಿಕವಾಗಿ ಶಿವನ ಒಂದು ದಿವ್ಯ ದೃಷ್ಟಿಯಿಂದ ಜನಿಸಿರ್ತಕ್ಕಂಥ ವ್ಯಕ್ತಿ, ಬಹಳಷ್ಟು ಜ್ಞಾನವನ್ನು ಉಳ್ಳಂಥವರು. ಇವರ ಮಗಳು ಗಾಯತ್ರಿ, ನಾವೀಗೇನು ಗಾಯತ್ರಿ ಮಂತ್ರ ಪಠನೆ ಮಾಡ್ತೀವಿ, ಅವರು ಸವಿತಾ ಮಹರ್ಷಿಯ ಮಗಳು ಅಂತಕ್ಕಂಥದ್ದು ಸಹ ಉಲ್ಲೇಖ ಇದೆ. ಸೊ ಇಂತಹ ಪೌರಾಣಿಕ ಮತ್ತು ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಪರಂಪರೆಯನ್ನು ಹೊಂದಿರತಕ್ಕಂಥ ಒಂದು ಸಮಾಜ ಇದು ಸವಿತಾ ಸಮಾಜ. ಅವರ ತತ್ವ ಆದರ್ಶಗಳನ್ನು ನಮ್ಮಲ್ಲಿ ನಾವು ಮೈಗೂಡಿಸಿಕೊಂಡ್ರೆ ಇಂಥ ಜಯಂತಿಗಳ ಆಚರಣೆಗೆ ಒಂದು ಅರ್ಥ ಬರ್ತದೆ. ಆ ಹಿನ್ನೆಲೆಯಲ್ಲಿ ಬಹುತೇಕ ಈ ಹೇಳಿದ್ರಲ್ಲ ಅವರ ಮಗಳು ಗಾಯತ್ರಿ ದೇವಿ, ಆಕೆ ಗಾಯತ್ರಿ ಮಂತ್ರವನ್ನು ರಚಿಸಿದ್ಲು ಅಂತ. ಗಾಯತ್ರಿ ಮಂತ್ರ ಹಿಂದೂ ಸಂಸ್ಕೃತಿಯಲ್ಲಿ ಭಾಳ ಶ್ರೇಷ್ಠವಾದದ್ದು ಅಂತ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅಂಥ ಒಂದು ಗಾಯತ್ರಿ ಮಂತ್ರ, ಗಾಯತ್ರಿಯ ಜನನ ಶಿವನ ದೃಷ್ಟಿಯಿಂದ ಆಯಿತು ಅನ್ನೋದು ಕೂಡ ಪುರಾಣದಲ್ಲಿ ಉಲ್ಲೇಖ ಆಗಿರೋದನ್ನು ತಹಸೀಲ್ದಾರ್ ಹೇಳಿದ ಹಾಗೆ ಇವತ್ತು ಈ ಎಲ್ಲ ಆದರ್ಶಗಳು ನಾವು ಮೈಗೂಡಿಸಿಕೊಂಡಾಗ ಮಾತ್ರ ಇಂಥ ಜಯಂತಿಗಳಿಗೆ ಒಂದು ಅರ್ಥ ಬರ್ತದೆ. ಅದು ಯಾರು ನಮ್ಮನ್ನು ಮಖ ನೋಡಂಗೆ ಮಾಡ್ತಾರೋ ಅವ್ರ ಮಖ ನಾವು ನೋಡಬಾರ್ದಂಥ ವಿಚಾರ ಐತೆ. ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿತ್ತು ಇವತ್ತಿನ ದಿನಮಾನಗಳಲ್ಲಿ. ಆ ಕಾರಣಕ್ಕಾಗಿ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಒಬ್ಬ ರಾಜ ಇದ್ದ. ಆ ರಾಜ ಎಲ್ಲ ಪ್ರಾಣಿಗಳನ್ನು ಬೇಟೆಯಾಡಿದ್ದ. ಸಿಂಹನ ಬೇಟೆಯಾಡಬೇಕಂತ ಆಸೆ ಆಯಿತು. ಆತ ಒಬ್ಬ ಜ್ಯೋತಿಷಿ ಬಳಿಗೆ ಹೋಗಿ, ನಾನು ಸಿಂಹನ ಬೇಟೆಯಾಡಕ್ಕೆ ಹೋಗ್ತೀನಿ, ಯಾವ ಸಮಯದಲ್ಲಿ ಯಾವ ಗಳಿಗೆಯಲ್ಲಿ ನಾನು ಬೇಟೆಗೆ ಹೋದರೆ ನನಗೆ ಫಲಪ್ರದ ಆಗ್ತೈತೆ ಅಂತ ಕೇಳ್ತಾನೆ. ಇಂಥ ಸಮಯಕ್ಕೆ ಹೋಗಂತಾರೆ. ನೀವು ಶುಚಿರ್ಭೂತರಾಗಿ ಹೋಗ್ರಿ ಅಂತ ಹೇಳಿದಾಗ, ಶುಚಿರ್ಭೂತ ಯಾರು ಮಾಡ್ತಾರ? ಕ್ಷೌರಿಕರೇ ಮಾಡಬೇಕು. ಅವ್ರಿಗೆ ಕರೆಸ್ತಾನೆ 4ವರೆಗೆ. ಆತ ಕ್ಷೌರ ಮಾಡಿಕೊಂಡು ಸ್ನಾನಾದಿಗಳನ್ನು ಮಾಡಿಕೊಂಡು ಬೇಟೆಗೆ ಹೋಗ್ತಾನೆ. ಅದು ಬಿಲ್ಲು ತೆಗೆದುಕೊಂಬ ಸಂದರ್ಭದಾಗ ಆ ಬಾಣ ಬಿದ್ದು ಬೆರಳು ಕಟ್ಟಾಗ್ತದೆ. ಕಟ್ಟಾದ ಕೂಡ ಅಪಚಾರ ಎಂಬ ವಿಚಾರವನ್ನು ಮನಗಂಡಿರ್ತಕ್ಕಂಥ ಆ ರಾಜ ಮತ್ತೆ ಜ್ಯೋತಿಷಿ ಬಳಿಗೆ ಹೋಗ್ತಾನೆ. ಆ ಜ್ಯೋತಿಷಿ ಬಳಿಗೆ ಹೋಗಿ ಜ್ಯೋತಿಷಿ ಏನಂತಾರೆ, ನೀವು ಯಾರ ಮಕ್ಕ ನೋಡಿದ್ರಿ ಮುಂಜಾನೆ ಈ ಅಪಚಾರಕ್ಕೆ, ಈ ಪ್ರಮಾದಕ್ಕೆ ಅವ್ರು ಕಾಣ್ರು ಅಂತ ಹೇಳ್ತಾರೆ. ಆ ಜ್ಯೋತಿಷಿ ಮಾತನ್ನು ನಂಬಿರ್ತಕ್ಕಂಥ ರಾಜ ಎಲ್ಲ ಒಡ್ಡೋಲಗದಲ್ಲಿ ಕರೆಸ್ತಾನೆ. ಕರೆಸಿ ಯಾರಿಗೆ ಅಪಚಾರ ಆಯ್ತು ಅಂತ, ಈ ರೀತಿ ನಾನು ಕ್ಷೌರಿಕನ ಮುಖ ನೋಡಿದೆ, ಈ ರೀತಿ ನನಗೆ ಅಪಚಾರ ಆಗ್ತದೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಒಡ್ಡೋಲಗದಲ್ಲಿರ್ತಕ್ಕಂಥ ಜನರು ಏನಂತಾರೆ, ಈತಗೆ ಶಿಕ್ಷೆ ಕೊಡಬೇಕಲ್ಲ, ಏನು ಕೊಡಬೇಕಂತ ಅಲ್ಲಿ ವಿಚಾರ. ಅಲ್ಲಿ ಒಗಳು ಭಟ್ರಿರ್ತಾರೆ ರಾಜರಲ್ಲಿ. ಅವ್ರು ಏನು ಹೇಳ್ತಾರೆ, ಇಲ್ಲ ಆತನ ಶಿರಚ್ಛೇದನ ಮಾಡ್ಬೇಕಂತ ಹೇಳ್ತಾರೆ. ಆವಾಗ ಅಲ್ಲಿರ್ತಕ್ಕಂಥ ಒಬ್ಬ ಜ್ಞಾನಿ ಇರ್ತಾನೆ. ಆತಪ್ಪ ಎಲ್ಲರ ಈಗ ರಾಜಾಜ್ಞೆ ಆಯಿತು, ನಿನ್ನದೇನು ವಿಚಾರ ಅಂದ. ಆವಾಗ ಹೇಳ್ತಾನೆ ಅಂತ ಎದ್ದು, ಇಲ್ಲ ರೀ, ನಾನು ರಾಜರು ನನ್ನ ಮುಖ ನೋಡಿದ್ದಕ್ಕೆ ಅವ್ರು ಬೆರಳು ಕಟ್ಟಾಗೈತೆ, ನಾನು ರಾಜರ ಮುಖ ನೋಡಿದ್ದಕ್ಕೆ ನನ್ನ ಶಿರ ಹೋಗ್ತೈತಿ, ಮತ್ತು ಯಾರು ಶ್ರೇಷ್ಠ ಅಂತ ಪ್ರಶ್ನೆ ಮಾಡ್ತಾನೆ. ಆ ಕಾರಣಕ್ಕಾಗಿ ಈ ಜಗತ್ತಿನಲ್ಲಿ ಯಾರು ಶ್ರೇಷ್ಠರಿಲ್ಲ, ಯಾರು ಕನಿಷ್ಠರಿಲ್ಲ.
ಜ್ಞಾನದ ಆಧಾರ ಮೇಲೆ, ಕಾಯಕದ ಆಧಾರ ಮೇಲೆ ಶ್ರೇಷ್ಠರೆಂದು ತಿಳಿಯುವುದರ ಮೂಲಕ ಮತ್ತೊಮ್ಮೆ ಶುಭಾಶಯ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ತಹಸೀಲ್ದಾರ್ ಅರುಣ್ ಕುಮಾರ್ ಎಚ್ ದೇಸಾಯಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶಿವನಗೌಡ ಎನ್, ದೊಡ್ಡ ಬಸವರಾಜ್, ರಾಜೀವ್ ಗೌಡ ವಕೀಲ, ನಿರುಪಾದ್ಯಪ್ಪ ಗುಡಿಯಾಳ, ಬಾದರ್ಲಿ, ಸವಿತಾ ಸಮಾಜದ ಯಲ್ಲಪ್ಪ ಸುರಪುರ, ತಾಲೂಕು ಉಪಾಧ್ಯಕ್ಷ ವೆಂಕಟೇಶ್ ಗಸ್ತಿ, ಕಾರ್ಯದರ್ಶಿ ರಮೇಶ್ ವಕೀಲ, ತಾಲೂಕು ಪ್ರತಿನಿಧಿ ಅಮರೇಶ್ ಅಲಬನೂರು, ಸದಸ್ಯರಾದ ಜಯರಾಮ್, ಮಾರುತಿ ಕಗ್ಗಲ್, ಶೇಖರ್, ರಘು, ಕುಮಾರ್, ಚಿರಂಜೀವಿ, ಮಹೇಶ್ ಸುರಪುರ ಸೇರಿದಂತೆ ಸವಿತಾ ಸಮಾಜದ ಅನೇಕ ಸಮಾಜದ ಸದಸ್ಯರು ಇದ್ದರು.